ನಮಸ್ಕಾರ, ಮನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಗೌರಿ ಕಲ್ಯಾಣ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಚಂಚಲ ಅಂದ್ಕೊಂಡಂಗೆ ಸಾಧನೆ ಮಾಡಿಬಿಟ್ಲು. ಜಗಳ ತಂದಿಟ್ಬಿಟ್ಟು ಗೌರಿಗೂ ಅವ್ರ ಅತ್ತೆಗೂ ಗಂಡಗೂ ಎಲ್ಲ ಜಗಳ ಆಡೋ ರೀತಿ ಮಾಡಿ ಆರಾಮಾಗಿ ಅವಳು ಬೆಂಕಿ ಕಾಯಿಸ್ಕೊತಾ ಇದ್ದಾಳೆ. ಎಲ್ಲರೂ ಕೂಗಾಡ್ತಾರೆ, ಕಿರ್ಚಾಡ್ತಾರೆ. ಅವಳು ಪಾಡಿಗೆ ಅವಳು ಮಗ ಆರಾಮಾಗಿ ನಗಾಡ್ಕೊಂಡು ಖುಷಿಯಾಗಿದ್ದಾರೆ. ಅದೇ ವಿಷಯ ಹೇಗೆ ಗೊತ್ತಾಯಿತು ಅಂತೇಳ್ಬಿಟ್ಟು ಅವಳು ಗೌರಿ ಕೇಳಿದ್ದಕ್ಕೆ ಹಂಗಂತ ಅಂದ್ಲು. ಅದಕ್ಕೇ ದೊಡ್ಡ ವಿಷಯ ಮಾಡಿಕೊಂಡು ಅವನು ಆ ಕಡೆ ಅವಳಿಗೆ ಹೊಡೆದು ಆಚೆ ನುಗ್ಗಿಬಿಡ್ತಾನೆ. ಪಾಪ ತುಂಬ ಬೇಜಾರಾಗುತ್ತೆ. ಎಷ್ಟು ಅಂತ ಬೇಜಾರು ಅಂದರೆ ಸಿಕ್ಕಾಬಟ್ಟೆ ಬೇಜಾರು ಮಾಡ್ಕೊಳ್ತಾಳೆ. ನಿಮ್ಮ ಮಗ ನಿಜವಾಗ್ಲೂ ನೀವೆತ್ತು ಮಗನ ಅಂತ ಕೇಳಿದ್ಲಲ್ಲ, ಅದು ಬೇಜಾರಾಗ್ಬಿಡುತ್ತೆ. ನಮ್ಮಮ್ಮ ಎರ್ದಲೇ ನಾನು ಹುಟ್ಟಿದ್ದೀನ, ನಮ್ಮಮ್ಮನ ಆ ಥರ ಪ್ರಶ್ನೆ ಕೇಳ್ತೀಯಲ್ಲ ನೀನು ಅಂತೇಳ್ಬಿಟ್ಟು ಸಿಟ್ಟು ಬಂದ್ಬಿಡ್ತು. ಎತ್ತಿ ಬಿಟ್ಟ ಕೆನ್ನೆಗೇನೆ. ಆಮೇಲೆ ಕೋಪ ಬರುತ್ತೆ, ಮಾತುಕತೆ ಆಗುತ್ತೆ, ತುಂಬಾ ಮಾತುಕತೆ ಆಗುತ್ತೆ. ಇಲ್ಲಿ ಚಂಚಲ ಅಂತೂ ಖುಷಿ ಒಳಗೆ ಖುಷಿ ಪಡ್ತಾ ಇದ್ದಾಳೆ. ನಮ್ಮ ಅತ್ತಿಗೆ ಒಳ್ಳೆ ಸೊಸೆ ಸಿಕ್ಕಿದ್ದಾಳೆ, ಬಾಯಿ ಬಂದಂಗೆ ಬೈತಾ ಇದ್ದಾಳೆ ಅಂತೇಳ್ಬಿಟ್ಟು. ಆವಾಗ ವಿವೇಕ್ ಏನು ಸಿಕ್ಕಾಬಟ್ಟೆ ರವರುದ್ರನ ಅವತಾರ ತಾಳ್ತಿದ್ದಾನೆ. ಅಷ್ಟು ಸಿಟ್ಟು ಬರ್ತಾ ಇದೆ. ಅವಳನ್ನ ಹೊಡೆದು ಸಾಯಿಸೋಷ್ಟು ಸಿಟ್ಟು ಬರ್ತಾ ಇದೆ. ಅಷ್ಟು ಜನದ ಮುಂದೆ ಎಲ್ಲ ಚೆನ್ನಾಗೇ ಹೊಡೆದು ಬಿಟ್ಟ. ಹಾಗಾಗಿ ನಮ್ಮ ಅಮ್ಮನ ಮನೆಗೆ ಸಹಾಯ ಮಾಡೋಕ್ಕೆ ಬೇಡ ಅಂತೇಳಕ್ಕೆ ಏನಾದ್ರು ನಿಮ್ಮ ಮನೆಯಿಂದ ಹೊತ್ಕೊಂಡು ಹೋಗ್ತಾಯಿದ್ದೀನ, ಏನಿಲ್ವಲ್ಲ ಅಂತ. ನಿನಗೆ ಇಷ್ಟು ಫ್ರೀಡಮ್ ಕೊಟ್ಟಿದ್ದೆ ತಪ್ಪಾಯಿತು. ನೀನು ಯಾವಾಗಾರ ಹೋಗು, ಯಾವಾಗಾರ ಬಾ ಅಂತ ಹೇಳಿದ್ದೆ ತಪ್ಪಾಗೋಯ್ತು. ನೀನು ನಿಜವಲ್ಲೂ ನೀನು ಕಟ್ಕೊಂಡಾಗಿಂದನೂ ನನಗೆ ಹಿಂಸೆ ಆಗಿದೆ, ಹಂಗೆ ಹಿಂಗೆ ಅಂತ ಬೈದ ಸರಿ ಬೈದ. ಆಮೇಲೆ ಏನು ಮಾಡೋಕ್ಕಾಗಲ್ಲ. ಇಷ್ಟೆಲ್ಲ ಮಾತಾಡೋಳು ನೀನು ಯಾಕೆ ನಮ್ಮಮ್ಮಂಗೆ ಹಂಗೆ ಅಂದೆ ಅಂತ ಏನೇನೋ ಬೈತಾನೆ. ಅವನಿಗೆ ತಲೆಗೆ ಏನೇನು ಬರುತ್ತೆ ಎಲ್ಲ ಅಂತಾನೆ, ಎಲ್ಲ ಬೈತಾನೆ. ಸದ್ಯ ಗೌರಿ ತುಂಬ ಮೆರಿತಾ ಇದ್ಲು, ಇವತ್ತು ಸರಿ ಉಗಿತಿದ್ದಾನೆ ಅಂತೇಳ್ಬಿಟ್ಟು ಖುಷಿಯಾಗಿ ಹೋಗ್ತಾರೆ. ಅವ್ರ ಅಮ್ಮಂಗೆ ಅಂದಿದ್ದು ಒಂದೇ ಒಂದು ಮಾತಿಗೆ ಅವನಿಗೆ ಕೋಪ ಬಂದುಬಿಡ್ತು. ಇಲ್ಲ ಅಂದಿದ್ರೆ ಅವನಿಗೆ ಅಷ್ಟೊಂದು ಕೋಪ ಬರ್ತಿರಲಿಲ್ಲ. ಇವಳು ತಪ್ಪಾಗಿ ಅಂದುಬಿಟ್ಲು, ನಿಮ್ಮ ಮಗನ ಅವರು ಅಂತ ಹೇಳಿದ್ದಕ್ಕೆ ಅದು ಕೋಪ ತಡೆಯೋಕ್ಕಾಗಲಿಲ್ಲ. ಓಕೆ, ಬಟ್ ಏನೂ ಮಾಡೋಕ್ಕಾಗಲ್ಲ. ಆ ಸಿಚುವೇಷನಲ್ಲಿ ಏನೇನು ಮಾತಾಡ್ತಾರೋ ಅವರಿಗೇ ಗೊತ್ತಿರುತ್ತೆ ಹೊರ್ತು ನಾವು ಹೇಳೋಕ್ಕೆ ಬರಲ್ಲ ಅದು. ಯಾಕೆ ಅಂದರೆ ಅಷ್ಟು ನೇರವಾಗಿ ಮಾತಾಡ್ತಿರ್ತಾರೆ. ಅದರಲ್ಲಿ ಕೆಲವೊಂದೊಂದು ಆ್ಯಡ್ ಆಗ್ತಾ ಇರುತ್ತೆ. ಎಂಥ ವಿಷಯಗಳು ಕೂಡ ಹೀಗೇ. ಹಾಗಾಗಿ ವಿವೇಕಗೆ ಭಾಳ ಮುಂಗೋಪ ಜಾಸ್ತಿ ಅನ್ನೋದು ಗೊತ್ತಿತ್ತು. ಆದರೂ ಕೂಡ ಈ ಥರ ಕೂಗಾಡಿದ್ದು, ಕಿರ್ಚಾಡಿದ್ದು, ಬೈದಿದ್ದು ಎಲ್ಲ ಒಂದು ಕಡೆಯಿಂದ ಯೋಚನೆ ಮಾಡಿದ್ರೆ ಎಂಥ ಕ್ರೂರಿಯಪ್ಪ ಇವನು ಅನ್ನಂಗಾಗುತ್ತೆ. ತಗೊಂಡೋಗಿ ಆಚೆಗೆ ಎಸ್ತೇ ಬಿಡ್ತಾನೆ. ಮಳೆ ಬರುತ್ತೆ ಸುರಿತಾ ಇರುತ್ತೆ. ಆ ಮಳೆಲೆಲ್ಲ ಮೈಯೆಲ್ಲ ತೋಯ್ದು ಹೋಗುತ್ತೆ. ಆಗ ಆದ್ರೂ ಇವನು ಹೋಗಿ ರೂಮಲ್ಲಿ ಇರ್ತಾನೆ. ಆಮೇಲೆ ಅಷ್ಟು ಮಳೆ ಬರ್ತಾಯಿದ್ರು ಸುಮಿತ್ರಾ ಹೋಗಿ ಕರೀತಾಳೆ. ಏನೇ ಕರೆದ್ರೂ ಬರಲ್ಲ. ಎಲ್ಲರಿಗೂ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾಳೆ. ಚಿಕ್ಕಮ್ಮ ನೀವು ಸುಮ್ಮನಿರಿ, ನಿಮ್ಗೇನು ಗೊತ್ತಾಗಲ್ಲ, ನೀವು ಸುಮ್ಮನಿರಿ ಅಂತ. ಇನ್ನು ಅದು ಅವ್ರ ಮುಂದೆ ಎಲ್ಲ ತಂಗಿ ಹೇಳೋಕ್ಕೆ ಹೋದರೆ ಅವಳನ್ನು ಬಿಡಲ್ಲ. ಅವಳು ಹೋಗ್ಬಿಟ್ಟು ಒಳಗಡೆ ಚೆನ್ನಾಗಿ ಹಾಕ್ಕೊಂಡು ತಿಂತಾ ಕೂತಿರ್ತಾಳೆ ಡೈನಿಂಗ್ ಟೇಬಲ್ ಮೇಲೆ. ಮೋನಿಕಾ ಅದನ್ನು ನೋಡಿಕೊಂಡು ಅವರ ಓರ್ಗಿತಿ ಅವ್ರ ಚಿಕ್ಕತ್ತೆ ಹೋಗ್ಬಿಟ್ಟು, ಅಲ್ಲ ನಿಮ್ಮ ಅಕ್ಕನಿಗೆ ಅವಮಾನ ಆಗ್ತಿದೆ ಅಲ್ಲಿ, ನೀನು ನೋಡಿದ್ರು ಬಂದು ಇಲ್ಲಿ ಊಟ ಮಾಡ್ತಾ ಕೂತಿದ್ದೀರ, ನಿಂಗೇನು ಅನಿಸಲ್ವಾ ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ನನಗೇನು ಅನ್ನಿಸ್ಬೇಕು, ನೀವೇ ಇಷ್ಟು ವರ್ಷ ಆಗಿದೆ ಮದುವೆ ಆಗಿ, ನೀವು ಹೇಳಿದ್ರೇ ಒಂದು ಮಾತು ನಡೆಯಲ್ಲ ಅಂದಮೇಲೆ ನಂದಿಗಿನ್ನ 3 ತಿಂಗಳು ಮದುವೆ ಆಗಿನಿ, ಇಷ್ಟು ಬೇಗ ನನ್ನ ಮಾತು ನಡೀತವ ಅಂತ ಅಂತಾಳೆ. ಸರಿ ಅಂತ ಹೇಳ್ಬಿಟ್ಟು, ಹೋಗು ಒಂದು ಮಾತು ಹೇಳು ಫಸ್ಟು ಅಂತ ಹೇಳ್ತಾಳೆ ಇರ್ತಾರೆ. ಏನು ಹೇಳಿರೋನು, ಯಾರು ಹೇಳಿರೋನು, ಏನು ಮಾಡಿರೋನು ಕೇಳೋದೇ ಇಲ್ಲ. ಅವನಿಗೆ ಅವ್ರ ಅಮ್ಮ ಅಂದರೆ ಪ್ರಾಣ. ಹಂಗಾಗಿ ಅವ್ರ ಅಮ್ಮಂಗೆ ಯಾರು ಏನೂ ಅನ್ನಬಾರ್ದು.
ಅದು ಪಾಪ ಇವಳಿಗೂ ಗೊತ್ತಿದ್ರೂ ಏನು ಮಾಡ್ತಾಳೆ ಆ ಸಿಚುವೇಶನಲ್ಲಿ ಏನೋ ಒಂದು ಹೇಳಬೇಕು ಹೇಳಿದ್ಲಷ್ಟೇ. ಹಾಗಾಗಿ ತಗೊಬಂದು ಆಚೆ ನೂಕ್ಬಿಡ್ತಾನೆ. ಮಳೆ ಬಂದುಬಿಡುತ್ತೆ ನೂಕಿದ ಮೇಲೆ. ಮಳೆ ಬಂದು ಸಿಕ್ಕಾಬಿಟ್ಟರೆ ಇದು ಹೋಗ್ಬಿಡ್ತಾಳೆ. ಆವಾಗ ದೂಕ್ಬಿಟ್ಟು ವ್ಯಾನಿಟಿ ಬ್ಯಾಗು ತಂದು ಹೊರ್ಟೋಯ್ತಾನೆ ಅವನು. ಆವಾಗ ಪಾಪ ಮಳೆಲೇ ನಿಂತಿರ್ತಾಳೆ. ಸಿಕ್ಕಾಬಟ್ಟೆ ಮಳೆ ಬರುತ್ತೆ, ಗುಡುಗು ಸಿಡ್ಲು ಮಳೆ ಬರುತ್ತೆ. ಆ ಮಳೆಲೂ ಒಂಚೂರು ಕನಿಕರ ಬರ್ದಂಗೆ ಆ ಬ್ಯಾಗೆಲ್ಲ ತೆಗೆದು ಹೋಗ್ತಾನೆ. ಎಲ್ಲರ ಹಾಳಾಗಿ ಹೋಗು ಅಂತ ಅಂದ್ಕೊಂಡು ಬೈಕೊಂಡು. ನಮ್ಮಮ್ಮಂಗೆ ಅನ್ನೋವಷ್ಟು ನಿನಗೆ ಎಷ್ಟು ಧೈರ್ಯ ಬಂದಿದೆ, ಎಷ್ಟು ಅಹಂಕಾರ ಇದೆ ನಿನಗೆ ಅಂತ ಹೇಳ್ಬಿಟ್ಟು ಬೈಕೊಂಡು ಹೋಗ್ತಾನೆ. ಆಗ ಇವರು 3 ಜನನೂ ಖುಷಿ ಪಡ್ತಾಯಿರ್ತಾರೆ. ಯಾರ್ಯಾರು ಚಂಚಲ ಮತ್ತು ಚಂಚಲ ಗಂಡ ಇಬ್ಬರೆಲ್ಲರೂ ಖುಷಿ ಪಡ್ತಿರ್ತಾರೆ. ಆಗ ಇವಳು ನೋಡ್ತಾ ನಿಂತಿರ್ತಾಳೆ. ತಾತ ಕೂಡ ಅವ್ರ ಪಾಡಿಗೆ ಅವ್ರು ನೋಡ್ತಾ ನಿಂತಿರ್ತಾರೆ. ಆ ಸಿಚುವೇಷನಲ್ಲಿ ಅವ್ರೇನು ಹೇಳೋಕ್ಕಾಗಲ್ಲ. ಪಾಪ ನೊಂದ್ಕೋತಾ ಇರ್ತಾರೆ, ತುಂಬಾ ನೊಂದ್ಕೋತಾ ಇರ್ತಾರೆ. ವಯಸ್ಸು ಅಜ್ಜೀವ ಬೇರೆ, ಮನೇಲಿ ಗಲಾಟೆ ನಡೀತಾ ಇದೆ, ಹಂಗಾಗಿ ತುಂಬಾ ನೊಂದ್ಕೋತಾ ಇರ್ತಾರೆ. ಹೀಗೆ ನೊಂದ್ಕೊಳ್ಳೋ ಟೈಮಿಗೆ ಕರೆಕ್ಟಾಗಿ ಅವ್ನು ತೊಗೊಂಡೋಗಿ ಆಚೆ ನೂಕಿದ್ದಕ್ಕೂ ಅದಕ್ಕೂ ಆ ಮಳೆ ಸುರಿತಿರೋದಕ್ಕೂ ಈ ಚಂಚಲ ಆಡ್ತಿರೋ ಅವತಾರಕ್ಕೂ, ಚಂಚಲ ಅಂತೂ ಖುಷಿಯಾಗಿ ಕುಣಿದಾಡಬೇಕು ಅನ್ನಿಸ್ತಾ ಇದೆ ಅವಳಿಗೆ. ಈ ಥರ ಎಲ್ಲ ಆಡ್ತಿರೋ ಅವತಾರಕ್ಕೂ ತುಂಬ ಬೇಜಾರಾಗುತ್ತೆ. ಇವಳಿಗೆ ಬೇಜಾರಾಗ್ತಿಲ್ಲ, ಇವಳು ಒಳೊಳಗೆ ನಗ್ತಾ ಇದ್ದಾಳೆ. ಇವಳದು ನಾಟಕಗಳು ಸಿಕ್ಕಾಬಟ್ಟೆ, ಬೇಜಾರೇನೂ ಆಗಲ್ಲ. ತಾತಗೆ ಅಂತೂ ಅಜ್ಜಿಗೆ ತಾತಗೆ ತುಂಬ ಬೇಜಾರಾಗುತ್ತೆ. ಅವರು ಸ್ಟ್ರೈಟ್ ಫಾರ್ವರ್ಡು, ಅವರು ಒಳಗೊಂದು ಹೊರಗೊಂದು ಏನಿಲ್ಲ. ತುಂಬ ಬೇಜಾರಾಗುತ್ತೆ, ತುಂಬ ನೊಂದ್ಕೋತಾ ಇರ್ತಾರೆ. ಈಗ ಏನು ಮಾಡೋದು ಅಂತ ಗೊತ್ತಿಲ್ಲ. ಅಜ್ಜಿ ಅಂತೂ ಬಿಕ್ಕಿ ಬಿಕ್ಕಿ ಅಳುತ್ತೆ. ಇವನಿಗೇನಾಯಿತು, ಏನು ಮಾಡೋದು, ಗೌರಿ ಯಾಕೆ ಹಂಗೆ ಮಾತಾಡಿದ್ಲು, ಅವಳೆ ಮಾತಾಡಿದ ತಪ್ಪ ಅಲ್ವಾ, ಯಾಕೆ ಮಾತಾಡ್ಬೇಕು ಹಂಗೆ ಅಂತ ಹೇಳ್ಬಿಟ್ಟು. ಮಳೆಯಲ್ಲಿ ತೊಯ್ತಾ ಇರ್ತಾಳೆ. ಮಳೆಯಲ್ಲಿ ನೆಂದು ಎಷ್ಟೇ ಮಾಡಿದ್ರೂ ಯಾರೂ ಬಂದು ಒಳಗೆ ಕರೆಯೋದೇ ಇಲ್ಲ. ಸಿಕ್ಕಾಬಟ್ಟೆ ನೆನೀತಾಳೆ. ಅಪ್ಪನ ಮನೆಗೆ ಯಾರೋ ಫೋನ್ ಮಾಡಿ ಹೇಳ್ತಾರೆ, ಅವರು ಎದ್ನ ಬಿದ್ನ ಅಂತ ಅಪ್ಪ ಅಮ್ಮ ಓಡಿ ಬರ್ತಾರೆ. ಓಡಿ ಬಂದ್ರೂ ಇವರೆಲ್ಲ ಒಬ್ಬೊಬ್ರು ಹೋಗಿ ಒಂದೊಂದು ರೂಮಲ್ಲಿ ಕಾಲ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ಇವತ್ತಿಗೆ ನೆಮ್ಮದಿ ಆಯಿತು, ಇವತ್ತು ಈ ಮನೆ ಶಾಂತಿಯಾಗಿದೆ, ಹೆಂಗಿದೆ ಹಂಗಿದೆ ಅಂತ ವರ್ಣನೆ ಮಾಡ್ಕೊಂಡು ಕೂತಿರ್ತಾರೆ. ಅದೇನೇ ವರ್ಣನೆ ಮಾಡಿದ್ರು ಪಾಪ ಅಷ್ಟು ನಿಯತ್ತಾಗಿರೋ ಹುಡುಗಿಗೆ ಇಷ್ಟೊಂದು ಕಷ್ಟದ ಜೀವನ ಬೇಕಾಗಿರಲ್ಲ. ನೋಡಿ, ಇವಳು ಎಲ್ಲದರಲ್ಲೂ ಬೇಸ್ ಅನ್ನಿಸ್ಕೊಂಡಿರ್ತಾಳೆ. ಇವಳಂತೂ ಎಲ್ಲದರಲ್ಲೂ ಕೆಟ್ಟದಾಗಿ ಹೇಳಿಸ್ಕೊಂಡಿರ್ತಾಳೆ. ಯಾವತ್ತೂ ಒಳ್ಳೆಯವಳು ಅಂತ ಹೇಳಿಸ್ಕೊಂಡೇ ಇರಲ್ಲ. ಇದರಲ್ಲಿ ಮೆಸೇಜ್ ಮಾಡಿರೋನು ಸಾಮಾನ್ಯವಾಗಿ ಈ ಹುಡುಗನೇ ಅಂತ ಕಾಣುತ್ತೆ. ಅವ್ರ ಅಪ್ಪ ಅಮ್ಮಂಗೆ ವಿಷಯ ತಿಳಿಸಿದ್ದಾನೆ. ಅವ್ರ ಅಪ್ಪ ಅಮ್ಮ ನೆನ್ನೆ ಎಪಿಸೋಡ್ ಅಷ್ಟಾಗಿದೆ, ಇವತ್ತಿನ ಎಪಿಸೋಡಲ್ಲೇ ಅವ್ರ ಅಪ್ಪ ಅಮ್ಮ ಬಂದೇ ಬರ್ತಾರೆ. ಬಂದು ಯಾವ ಮಗಳು ತಾನೇ ಅಷ್ಟೊಂದು ಹಿಂಸೆ ಪಡೋದನ್ನು ಯಾವ ತಾಯಿ ತಂದೆ ಕೂಡ ನೋಡೋಕ್ಕಾಗಲ್ಲ. ಹೋಗಿ ಅಲ್ಲೂ ಕನ್ವಿನ್ಸ್ ಮಾಡೋಕ್ಕೆ ನೋಡ್ತಾನೆ. ನಿಮ್ಮಮ್ಮಂಗಲ್ವಲ್ಲ ಅಂದಿರೋದು, ನನ್ನಮ್ಮಂಗಲ್ವೇನೋ, ಅದಕ್ಕೆ ಬಂದಿದೆಯಾ ಕೇಳೋಕ್ಕೆ ಅಂತೇಳ್ಬಿಟ್ಟು ಅಲ್ಲೂ ಬೈದು ಕಳಿಸ್ತಾನೆ. ಅಲ್ಲೂ ಭಾಳ ಬೇಜಾರಾಗೋಗುತ್ತೆ. ಹೀಗೆ ಪ್ರತಿಯೊಂದು ವಿಷಯದಲ್ಲೂ ಆಗಾಗ ಬೈತಲೇ ಇದ್ದಾನೆ. ಅದು ಬೇಜಾರಾಗೋಂಥ ವಿಷಯ ಆದ್ರೂ ಇವನು ವಿವೇಕು ಸುಮ್ಮನೆ ಇರ್ತಾನೆ. ಹೋಗಿ ಕರೆಯೋ ಅಂತ ಅಜ್ಜಿ ಹೇಳುತ್ತೆ, ಆದರೂ ಅವನು ಹರ ಅನ್ನಲ್ಲ ಶಿವ ಅನ್ನಲ್ಲ, ಸುಮ್ಮನೆ ಇರ್ತಾನೆ. ಹೀಗೆ ಎಲ್ಲರೂ ಈ ಥರನೇ ಮಾತಾಡ್ತಾ ಸುಮ್ಮನೆ ನಿಂತಿರ್ತಾರೆ. ಆದರೆ ಇಲ್ಲಿ ಇವಳು ಮೋನಿಕಾ ಆರಾಮಾಗಿ ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಕೂತಿರ್ತಾಳೆ. ಆ ಸಿಚುವೇಶನಲ್ಲಿ ನೋಡಿಬಿಟ್ಟು ಅಕ್ಕ ನೋಡಿದ್ರು ಮಳೇಲಿ ನೆನೀತಿದ್ದಾಳೆ, ನೀನು ನೋಡಿದ್ರೆ ಇಲ್ಲಿ ಊಟ ಮಾಡ್ತಾ ಕೂತಿದ್ದೀಯಾ, ನಿನ್ನ ಮನುಷ್ಯತ್ವ ಇದೆಯಾ ನಿನಗೆ ಸ್ವಲ್ಪನಾದರೂ? ಅವಳು ಎಷ್ಟು ಸಲ ನಿನ್ನ ಶೇವ್ ಮಾಡಿದ್ದಾಳೆ, ನೀನು ನೋಡಿದ್ರೆ ಈ ರೀತಿ ಮಾಡ್ತಿದ್ದೀಯ ಅಂತ. ನನಗೂ ಅಕ್ಕ ಅನ್ನೋದಿದೆ, ಆದರೆ ಏನು ಮಾಡಲಿ, ನಾನೇನಾದ್ರು ಹೋಗ್ಬಿಟ್ಟು ಅವಳನ್ನ ಬಿಡ್ಸೋಕ್ಕೆ ಅದಕ್ಕೆ ಹೋದರೆ ನನ್ನನ್ನು ಇದೇ ರೀತಿ ಮನೆ ಬಿಟ್ಟು ಆಚೆ ಹೋಗು ಅಂತಾರೆ. ನಾನೆಲ್ಲಿ ಹೋಗಲಿ ಅವಾಗ ಅಂತಾಳೆ. ಹಂಗಂದು ಸರಿ ಅಂತ ಗೌರಿ ಅತ್ತೆಗೆ ಭಾಳ ಬೇಜಾರಾಗೋಗಿರುತ್ತೆ. ಎಂಥ ಮಾತಂದೋಳು ಅಂತ ಹೇಳ್ಬಿಟ್ಟು.
ಆಮೇಲೆ ಅಜ್ಜಿ ತಾತ ಹೋಗಿ ನೀನು ಆ ಏಜಲ್ಲಿ ನಿನಗೂ ಬೇಜಾರಿತ್ತು, ತುಂಬಾ ಸಿಟ್ಟಿತ್ತು. ಹಂಗೆ ಅಲ್ಲಿ ತಾತಂಗೆ ತಾತ ಕರೆಯೋಕ್ಕೆ ಸರಿತಂಗೆ ಹೇಳೋಣ, ಅವಳೇ ಕರೀಲಿ ಅಂತೇಳ್ಬಿಟ್ಟು ಅಜ್ಜಿ ತಾತ ಮಾತಾಡ್ಕೊಂಡು ಬರ್ತಾರೆ. ಬಂದುಬಿಟ್ಟು ಸರಿತೆಗೆ ಅರ್ಥ ಆಗೋ ರೀತಿ ಎಲ್ಲ ಹೇಳ್ತಾರೆ. ಅವಳು ಏನೇ ಅರ್ಥ ಆದ್ರೂ ಅವಳು ಏನು ಕ್ಯಾರೆ ಅನ್ನಲ್ಲ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.